ಈಗ ವಿದ್ಯಾರ್ಥಿಗಳೇ, ಇದು ನಿಮಗೆ ಎರಡು ರೀತಿಯೊಳಗೆ ನೀವು ಈ ಗಣಿತಗಳನ್ನು ಮಾಡಬಹುದು. ಎರಡು ರೀತಿಯೊಳಗೆ ಮಾಡಬಹುದು. ಯಾಕಂತಂದ್ರೆ ತಲೆ ಶಾರ್ಪ್ ಇತ್ತ ಬಾಯಲ್ಲೇನು ಉತ್ತರ ಹಾಕ್ಬೋದು. ಅದು ಹೆಂಗನ್ನೋದು ಆಮೇಲೆ ನಾನು ತಿಳಿಸ್ತೇನೆ. ಈಗ ಮಾತ್ರ ರೀತಿ ಪ್ರಕಾರ ನೀವು ಗಣಿತಗಳನ್ನು ಹಾಕಬೇಕು. ತಿಳಿತಲ್ಲ? ಮಾಡೋದಾಯ್ತಾ? ಮಾಡೋದಾಯ್ತು ಅಂತಂದ್ರೆ ವಿಡಿಯೋ ಆನ್ ಮಾಡಿ. ನೋಡ್ರಿಲೆ, ಇದು ಸಾವಿತ್ರಿ ಜೋಶಿ ಅಂತ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ ಅದ, ಅದರಾಗ ಬರ್ತಾವೆ. ಆಮೇಲೆ ಟೆಲಿಗ್ರಾಮ್ ಕ್ಲಾಸ್ನಾಗೂ ಬರ್ತದೆ. ಟೆಲಿಗ್ರಾಮ್ ಕ್ಲಾಸ್ನೊಳಗೆ ಏನದ, ನಿಮ್ಗೆ ಎಷ್ಟು ದಿವ್ಸ ಬೇಕು ಅಷ್ಟು ದಿವಸ ಅಭ್ಯಾಸ ಒಂದು ಲಿಮಿಟೆಡ್ ಸಿಗ್ತದೆ. ಅಂದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ತಕ್ಷಣ ನೀವು ನಮಗೆ ಮೆಸೇಜ್ ಹಾಕಿದ್ರೆ ಇಂತಿಷ್ಟು ದಿನದಾಗೆ ಅಂತ ಮತ್ತೆ ಟೆಲಿಗ್ರಾಮ್ದೊಳಗೆ ಮತ್ತೆ ನಿಮಗೆ ಪ್ಯಾಟರ್ನ್ ಅಭ್ಯಾಸ ಬರ್ತದೆ. ಕ್ವಶನ್ ಪೇಪರ್ ಬರ್ತದೆ. ಯೂಟ್ಯೂಬ್ದಾಗ ಬರೋದಿಲ್ಲ. ನಿಮ್ಮ ಪೇಪರ್ಗಳು ಬರ್ತಾವೆ. ಪೇಪರ್ ಚೆಕ್ ಮಾಡ್ತದೆ ನಿಮಗೆ. ಅವೆಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಸಹಿತ ನಾವು ಇದರಾಗೆ ಹಾಕ್ತೀವಿ. ಗ್ರೂಪಿನಾಗೆ ಬರ್ತದೆ ನಿಮ್ಮ ಮಾರ್ಕ್ಸ್ ಕಾರ್ಡ್. ನಮ್ಮ ಹುಡುಗರು ಎಷ್ಟು ಇಂಪ್ರೂವ್ಮೆಂಟ್ ಅದು, ಎಷ್ಟು ಏನೇ ಅದು, ಅಲ್ಲೆಲ್ಲ ನಿಮ್ಮದು ಪೇಪರ್ಗಳು ಚೆಕ್ ಮಾಡಬೇಕು. ಆದರೆ ಟೆಲಿಗ್ರಾಮ್ದೊಳಗೆ ಪಾಸ್ ಆದವ್ರು ಅಷ್ಟೇ ಟೆಲಿಗ್ರಾಮ್ದಾಗ ಪೇಪರ್ ಕೊಡ್ಲಿಕ್ಕೆ ಅಲೌಡ್ ಇರ್ತದೆ. ಎಲ್ಲರಿಗೂ ಇರೋದಿಲ್ಲ. ತಿಳಿತಲ್ಲ? ಈಗ ನೀವು ಅಭ್ಯಾಸ, ಅದಕ್ಕೆ ನೀವು ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್ ತೊಗೋಬೇಕಾದ್ರೆ ನೀವು ಪರ್ಫೆಕ್ಟ್ ಏನಾಗಬೇಕು, ಬೇಸಿಕ್ ಅಭ್ಯಾಸ ಕಲ್ತಿರ್ಬೇಕು. ಈಗ ಟೆಲಿಗ್ರಾಮ್ ಕ್ಲಾಸ್ ಜಾಯಿನ್ ಸಿಗೋದಿಲ್ಲ. ಆ್ಯಪ್ ಸಿಗೋದಿಲ್ಲ. ನೀವು ನನ್ನ ಟೆಸ್ಟ್ನೊಳಗೆ ಪಾಸ್ ಆದ್ರೆ ನಿಮ್ಮ ಟೆಲಿಗ್ರಾಮ್ ಆ್ಯಪ್ ನಿಮಗೆ ನಾವು ಆ್ಯಡ್ ಮಾಡ್ತೀವಿ. ಪರೀಕ್ಷೆ ಪಾಸ್ ಆದವ್ರಿಗೆ ಅಷ್ಟೇ ಹೇಳಿ, ಬೇರೆದವ್ರು ಟೆಲಿಗ್ರಾಮ್ದಾಗ ಹೋಗಿ ನೀವು ಕೂಡ್ಬೋದು. ಏನು ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದು ಟೆಲಿಗ್ರಾಮ್ ಸಿಗ್ಬೇಕಾದ್ರೆ ನೀವು ನಮ್ಮ ಪೇಪರ್ದಾಗ ಪಾಸ್ ಆಗ್ಬೇಕಾಗ್ತದೆ. ಅದಕ್ಕೆ ಇದನ್ನು ಯೂಟ್ಯೂಬ್ದಾಗ ನೋಡಿರಿ. ಆಮೇಲೆ ನಿಮಗೆ ಟೆಲಿಗ್ರಾಮ್ ಚಾನಲ್ದಾಗ ಇದು ಜೂನ್ದಾಗ ಬರ್ತದೆ. ಈಗ ಆಲ್ರೆಡಿ ಯೂಟ್ಯೂಬ್ದಾಗ ಬರ್ಲಿಕ್ಕತ್ತದ. ಅಭ್ಯಾಸ ನೋಡ್ರಿ. ಇದನ್ನು ಹೆಂಗೆ ಬಿಡಿಸ್ಬೇಕು ಅನ್ನೋದು ನಿಮಗೆ ನಾ ಹಿಂದಿನ ಮಾದರಿ ತೋರಿಸಿನು. ಈಗ ನೀವು ಮಾಡಿರಿ. ಟೈಮ್ ಕೊಟ್ಟದ, ನಾನು ತಿಳಿಸಿದಂಗೆ ನೀವು ಮಾಡಿರ್ಬೇಕು. ತಿಳಿತಲ್ಲ? ಈಗ ನಾನು ತಿಳಿಸ್ತಾನು. ಬೋರ್ಡ್ ಕಡೆ ನೋಡಿ. ಬೋರ್ಡ್ ಕಡೆ ನೋಡಿದರೆ ಗಣಿತ ತಿಳಿತದೆ. ತಿಳಿತಲ್ಲ? ನೋಡಿ, ಇಲ್ಲಿ 52.487 ಅವ್ರೇನು ಹೇಳ್ಯಾರ, 5 ಮತ್ತು 8ರ ಸ್ಥಾನ ಬೆಲೆಗಳಲ್ಲಿರುವ ಅಂತರ ಅಂದ. ಈಗ 5 ಎದರಾಗದ, 10ರ ಸ್ಥಾನದಾಗದ. 5 × 10 ಬರೋಬ್ಬರಿ 50. ನೋಡಿ, ಇನ್ನು 8 ಎಲ್ಲಿದ ನೋಡಿ. 8ರ ಇದೇನು ಸ್ಥಾನ ಬೆಲೆ. ಇದು 5 ಮತ್ತು × 10 ಏನೋ ಸ್ಥಾನ ಬೆಲೆ. ಅದನ್ನು ತಿಳ್ಕೊಬೇಕು ನೀವು. ಯಾಕಂದ್ರೆ ಸ್ಥಾನ ಬೆಲೆ ಹೆಂಗೆ ತಕ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತಾನೆ. ನೋಡಿ, ಸ್ಥಾನ ಬೆಲೆ ಬರೋಬ್ಬರಿ ಸ್ಥಾನ ಬೆಲೆ ಬರೋಬ್ಬರಿ 5 × ಯಾವ ಸ್ಥಾನದಾಗದ, 10ರ ಸ್ಥಾನದಾಗದ. 10ರಲ್ಲೇ ಗುಣಾಕಾರ ಮಾಡ್ರಿ, ಬರೋಬ್ಬರಿ 50 ಆಯ್ತು. ಆಮೇಲೆ 8ರ ಸ್ಥಾನ ಬೆಲೆ. 8ರ ಸ್ಥಾನ ಬೆಲೆ ನೋಡ್ರಿ. 8ರ ಸ್ಥಾನ ಬೆಲೆ ಬರೋಬ್ಬರಿ ಸ್ಥಾನ ಬೆಲೆ ಬರೋಬ್ಬರಿ 8 ಇಡ್ರಿ. ಎಷ್ಟು ಸ್ಥಾನದ ಭಾಗಾಕಾರ ಮಾಡ್ರಿ. 1, 2, 0 ಇಡ್ರಿ ತಳಗ. ನೋಡ್ರಿ ಹೆಂಗೆ ಸ್ಥಾನ ಬೆಲೆ ಯಾಕೆ ಬಂದ್ರೆ, ಈ ಕಡೆ ದಶಮಾಂಶದಿಂದ ನೀವು ಇದನ್ನು 10ರಲ್ಲೇ ಗುಣಾಕಾರ ಮಾಡಿದ್ರೆ ಇದನ್ನು 10ರಲ್ಲೇ ಭಾಗಿಸ್ಬೇಕು. ಇದನ್ನು 100ರಲ್ಲೇ ಗುಣಾಕಾರ ಮಾಡಿದರೆ ಇದನ್ನು ನೀವು 100ರಲ್ಲೇ ಭಾಗಿಸ್ಬೇಕು. ಇದನ್ನು ನೀವು ತಿಳ್ಕೊಬೇಕು ಮೊದಲು. ಅದಕ್ಕೆ ಅಂತಾರೆ ಬೇಸಿಕ್. ಈಗ ಈ ದಶಮಾಂಶ ಸ್ಥಾನ ಬೆಲೆಯನ್ನು ಹೆಂಗೆ ಹಾಕಬೇಕು, ಇದು 4ಕ್ಕೆ 10ರಲ್ಲೇ ಭಾಗಿಸ್ಬೇಕು, ಇದು 100ರಲ್ಲೇ ಭಾಗಿಸ್ಬೇಕು, ಇದು 1000ರಲ್ಲೇ ಭಾಗಿಸ್ಬೇಕು. ಇದಕ್ಕೆ ಬಿಡಿ ಒಂದೇ ಇರಂಗಿಲ್ಲ. ಯಾಕಂದ್ರೆ ಡೈರೆಕ್ಟ್ 10ರಲ್ಲೇ ಸ್ಟಾರ್ಟ್ ಆಗ್ತದೆ. 10, 100, 1000. ಈಗ 8ರ ಸ್ಥಾನ ಬೆಲೆ ಅಂದ್ರೆ 8 ಎಷ್ಟದ, 2 ಸ್ಥಾನಕ್ಕೆ ಅದ ಅಂದ್ರೆ 2 0 ಇಟ್ಟು ಬಿಡ್ರಿ. ಇದರ ಸ್ಥಾನ ಬೆಲೆ ದಶಮಾಂಶ ಕೊಡಾಗ 8 ಒಂದು ಇಟ್ಟು ಬಿಡ್ರಿ. ಆಮೇಲೆ ಈಗ 2 0 ಬಂತಾರೆ, 1 0 8ಕ್ಕೆ ಹೋತು. ಈ 0 8ದಾಗ ಬಂತು. ಇಲ್ಲಿ ಒಂದು 0 ಇಡ್ರಿ. ಬಿಂದು ಏನು ಮಾಡಬೇಕು, 0 ಬಿಂದು 0 8. ಇದು ಮುಖ ಬೆಲೆ ಆಯ್ತು. 8ರದ್ದು ಸ್ಥಾನ ಬೆಲೆ. ಇದು 5ರ ಸ್ಥಾನ ಬೆಲೆ ಆಯ್ತು. ಇದು 8ರ ಸ್ಥಾನ ಬೆಲೆ. ಏನು ಕೇಳ್ಯಾನ, ಮತ್ತೆ ಕೇಳ್ಯಾನೋ, ಗುಣಲಬ್ಧಿ ಕೇಳ್ಯಾನೋ, ಏನು ಕೇಳ್ಯಾನ, ಅಂತರ ಕೇಳ್ಯಾನ. ಅಂತರ ಕೇಳಿದಾಗ ನಾ ಹೆಂಗೆ ಮಾಡ್ತಾನೆ ನೋಡಿ. ವ್ಯತ್ಯಾಸ 5 0 0. ಯಾಕಂದ್ರೆ 2 ಸ್ಥಾನ ಅದಂದ್ರೆ ನೀವು ದಶಮಾಂಶ 2 ಹಾಕ್ಬೇಕು. 0 ಬಿಂದು 08. 10ರಾಗ 8 ಆದ್ರೆ 2 ಕೆಲ ಬಂತು 1. 10ರಾಗ 1 ಆದ್ರೆ 9 ಕೆಲ ಬಂತು 1.
ಹತ್ತರಾಗ ಒಂದು ಆದ್ರೆ 9 ಕೆಲ ಬಂತು 1, 5ರಾಗ 1 ಆದ್ರೆ 4, 49 ಆನ್ಸರ್ 49.92. ಎಲ್ಲದ ಹುಡುಕ್ಯಾಡ್ರಿ 49.92 ಉತ್ತರ ಸಂಖ್ಯೆ ಸಿ. ಇಲ್ಲಿ ಇನ್ನೊಂದು ನೀವು ತಿಳ್ಕೊಬೇಕಾದದ್ದು ಏನಂದ್ರೆ ಹೇಳ್ತದೆ ನೋಡಿ, ಬಾಯಲ್ಲಿ ಹೆಂಗೆ ಉತ್ತರ ಹಾಕೋದಂದ್ರೆ ಇಲ್ಲೇ ಉತ್ತರ ಎಲ್ಲ ಸೇಮ್ ಬಂದಾವ ನೋಡಿ. ಇಲ್ಲಿ 49.92, ಇಲ್ಲೂ 49.92, ಇಲ್ಲೂ 49.92, ಇಲ್ಲೂ 49.92. ಸ್ಥಾನ ಬೆಲೆ ನೋಡಿ 5 ಅದ. ಅಲ್ಲಿ 8ರ ಸ್ಥಾನ ಬೆಲೆ ಏನದ 2 ಅದ. ಅಂದ್ರೆ 0.02 ಅಂದ್ರೆ 2 ಸ್ಥಾನ ಅದ ಅಂತಂದ್ರೆ ಇದ್ರಾಗ 2 ಸ್ಥಾನ ಇದ್ದದ್ದು ಅಂದ್ರೆ ಇದು ಒಂದೇ. ಇದೇ ಉತ್ತರ ಆಗ್ತದೆ. ಬಾಯಲ್ಲೇನೆ ಉತ್ತರ ಆಗ್ತದೆ. ಎಲ್ಲ 49.92. ಇದು ದಶಮಾಂಶ ತೆಗೆದ್ರೆ 49.92, ಇದು ದಶಮಾಂಶ ತೆಗೆದ್ರೆ 49.92, ಇದನ್ನು ದಶಮಾಂಶ ತೆಗೆದ್ರೆ 42.92 ಇದ್ದಾಗ ಇಲ್ಲಿ 8 ಯಾವ ಸ್ಥಾನದಾಗದ 2 ಸ್ಥಾನದಾಗದ. ಅಂದ್ರೆ ನೀವು 2 ಸ್ಥಾನ ಯಾವುದಕ್ಕೆ ದಶಮಾಂಶ ಆಗ್ಯದ ಅದೇ ಉತ್ತರ ಇರ್ತದೆ ನೋಡಿ. 2 ಸ್ಥಾನಕ್ಕೆ ದಶಮಾಂಶ ಆಗ್ಯದಿಲ್ಲ ನೋಡ್ರಿ, ಉತ್ತರ ಬಂದದಿಲ್ಲ. ಅದೇ ರೀತಿ ಪ್ರಕಾರ ಮಾಡಬೇಕು. ಮತ್ತೆ ಇದನ್ನು ಮಾಡಬೇಕು. ಏನು ಥೇರಿನೂ ಗುರ್ತಿರ್ಬೇಕು, ಬಾಯಿಲೇನೂ ಗುರ್ತಿರ್ಬೇಕು. ಏನು ಹೇಳ್ಯಾನ ನೋಡಿ. ಈಗ ನಿಮಗೆ ಇದು ಗಣಿತ ತಿಳಿತಲ್ಲ, ಇನ್ನೊಂದ್ಸಲ ತಿಳಿಸಿ ಹೇಳಿ. 52.487. 5 ಏನು 10ರ ಸ್ಥಾನದಾಗದ. ಇದರ ಸ್ಥಾನ ಬೆಲೆ ಏನಾಯ್ತು 50 ಆಯ್ತು. 8ರ ಸ್ಥಾನ ಬೆಲೆ ಅಂದ್ರೆ 8 ಇಡ್ರಿ. ಇದು 10 100ಲೆ ಭಾಗಿಸ್ರಿ, ಅದನ್ನ ದಶಮಾಂಶದಾಗ 0.08 ಆಯ್ತು. ವ್ಯತ್ಯಾಸ ಅಂತ ಕೇಳ್ಯಾನಂದ್ರೆ ಇದು ದಶಮಾಂಶ 2 ಸ್ಥಾನ ಆಗ್ಯದ ಅಂದ್ರೆ ಪೂರ್ಣ ಸಂಖ್ಯೆದಾಗ ನೀವು ಬಿಂದು ಹಚ್ಕೊಂಡು 2 ಸ್ಥಾನ ಮಾಡ್ಕೋಬೇಕು. 0.08 ಇಟ್ಟು ಕಳೆದ್ರೆ 49.92. ಆನ್ಸರ್ ಎಷ್ಟು 49.92. ಇದೇನು ಥೇರಿ ಗುರ್ತಿರ್ಬೇಕು. ಥೇರಿ ವಿದ್ಯಾರ್ಥಿಗಳಿಗೆ ಥೇರಿ ಜರ್ ಗುರ್ತಿತ್ತು ಅಂತಂದ್ರೆ ನೀವು ಬಾಯಲ್ಲೇನೆ ಉತ್ತರ ಹಾಕ್ಲಿಕ್ಕೆ ಬರ್ತಾರೆ. ಹೆಂಗೆ ನೀವು ಕಂಡು ಹಿಡಿಬೇಕಂದ್ರೆ ಎಲ್ಲ ಉತ್ತರಗಳ ಸಂಖ್ಯೆ ದಶಮಾಂಶ ತೆಗೆದಾಗ ಏನು ಬರ್ತದ 49.92 ಬರ್ತದೆ. ಅವಾಗ ಏನು ಮಾಡಬೇಕು, ಈ 8 ಯಾವ 8ರ ಸ್ಥಾನದಲ್ಲಿ ಕೇಳೇನಿಲ್ಲ. ಈ 8 ಯಾವ ಸ್ಥಾನದಾಗದ 2 ಬಿಂದು ಸ್ಥಾನದಾಗದ ಅಂದ್ರೆ ಅದು ಉತ್ತರ 2 ಬಿಂದು ಸ್ಥಾನದಾಗೆ ಬಂದಿರ್ತದೆ. 49 ಉತ್ತರ ಟಕ್ಕನ ಬಾಯಿದಿಂದ ಹಾಕ್ಬೋದು. ಇದಕ್ಕೆ ಕ್ರಿಯೇಟಿವ್ ಮೈಂಡ್ ಅಂತಾರೆ. ಇದನ್ನು ನೋಡ್ರಿ ನೀವು. ಅದನ್ನು ಥಿಯರಿ ಒಳಗೂ ಗಣಿತ ಕಲಿಬೇಕು ನೀವು. ಆಮೇಲೆ ಥಿಂಕಿಂಗ್ ಪವರ್ ಅಂದ ಕ್ರಿಯೇಟಿವ್ ಮೈಂಡ್ದಿಂದ ಉತ್ತರ. ಅದನ್ನು ನೋಡಿ ಕ್ರಿಯೇಟಿವ್ ಮೈಂಡ್ದಿಂದ ನೀವು ಉತ್ತರ ಹಾಕ್ತಿರೋ ಇಲ್ಲೋ. ನಮಗೇನು ಬೇಕಾಗಿದೆ, OMR ಪೇಪರ್ ಇರೋದ್ರಿಂದ ಬರೀ ಟ್ರಿಕ್ಗಳನ್ನು ಉಪಯೋಗನೂ ಮಾಡಬಾರ್ದು. ಮೊದಲ ಥಿಯರಿ ಕಲಿಬೇಕು, ಆಮೇಲೆ ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಬೇಕು. ಅವಾಗ ನಾನು 30 ವರ್ಷಗಳಿಂದ ಬರೀ ನಾನು ಥಿಯರಿನೂ ಕಲಿಸ್ತಿದ್ದೆ, ಟ್ರಿಕ್ಸನ್ನು ಬಾಯ್ದೆ ಅಂತ ಹೇಳ್ತಿದ್ದೆ. ಅದನ್ನ ಈಗ ನಾವು ವಿಡಿಯೋದಾಗೆ ತೋರಿಸ್ಲಿಕ್ಕಂತ. ಅವಾಗ ನೀವೇನು ಮಾಡ್ತೀರಿ, ಥಿಯರಿ ಬಿಟ್ಟು ಬಿಡ್ತೀರಿ, ಟ್ರಿಕ್ಸಿಗೆ ಬೆನ್ನೆತ್ತು ಬಿಡ್ತೀರಿ. ಅದು ಪರ್ಮನೆಂಟ್ ಅಲ್ಲ. ಟ್ರಿಕ್ಸ್ ಮರೆತು ಬಿಟ್ರಿ ಅಂತಂದ್ರೆ ಥಿಯರಿ ನೆನಪಿತ್ತ, ಟ್ರಿಕ್ಸ್ ಪರ್ಮನೆಂಟ್ ನೆನಪಿರ್ತದೆ ನಿಮಗೆ. ಇದು ನೆನ್ಪಿಟ್ಕೊಳ್ರಿ. ಥಿಯರಿ ನಿಮಗೆ ಗುರುತಿತ್ತು, ಪರ್ಫೆಕ್ಟ್ ಗುರುತಿತ್ತು ಅಂದ್ರೆ ಆ ಟ್ರಿಕ್ಸ್ ನೆನ್ಪಿಟ್ಕೊಳ್ಳೋ ಕಾರಣ ಇಲ್ಲ, ತಾನೇ ಗುರುತಾಗ್ತದೆ. ಅದಕ್ಕೆ ನಾ ಥಿಯರಿದಿಂದ ಲೆಕ್ಕ ಕಲಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಈಗ ನೀವು ಬಿಡಿಸೋದಾತು ಅಂದ್ರೆ ಇದನ್ನು ಬರ್ಕೋರಿ. ಆಮೇಲೆ ನಾನು ದೂರ ಸರ್ದನ್ನು ಮ್ಯೂಟ್ ಮಾಡಿ ಆ ಲೆಕ್ಕ ನೀವು ಬಿಡಿಸ್ರಿ ಟೈಮ್ ಕೊಟ್ಟದ್ದು. ಆ ಟೈಮ್ ಕೊಟ್ಟಂದ್ರೆ ನಿಮ್ಗೆ ಆದ ಕೂಡಲೇ ವಿಡಿಯೋ ಆನ್ ಮಾಡಿ ಬಿಡ್ಬೇಕು ನೋಡಿ. ಈಗ ನಾ ಬಂದ ವಿಡಿಯೋ ಆನ್ ಮಾಡಿದ್ರಿ, ನೀವು ಮಾಡೀರಿ ಅಂತ ತಿಳ್ಕೊಂಡು ನಾನು ಲಕ್ಷ ಕೊಟ್ಟು ನೋಡ್ರಿ. ನಾನು ಆ್ಯಕ್ಚುಲಿ ಕೋಚಿಂಗ್ ಕ್ಲಾಸ್ನಾಗೆ ಕೂತ್ಕೊಂಡು ಅಂತ ಭಾವನೆ ಇರಬೇಕು ನಿಮ್ಮಲ್ಲಿ. ಕಲಿಬೇಕು. ವಿಡಿಯೋ ನೋಡಿದೆ, ಕಾಮಿಡಿ ನೋಡಿದೆ, ಬರೀ ಹಲ್ಲು ಕಿಸಿಯೋದ್ರಿಂದ ಏನೂ ಅರ್ಥ ಇಲ್ಲ. ನಾನು ನೋಡು ಮೊಬೈಲನ್ನು ಹೆಂಗೆ ಉಪಯೋಗ ಮಾಡಿಕೊಂಡೆ, ಆಮೇಲೆ ನಿಮಗೆ ಮೊಬೈಲ್ಗೆ ಉಪಯೋಗ ಆಗಂಗೆ ಮೊಬೈಲ್ಗೆ ಅಭ್ಯಾಸನ ಕಳಿಸೋದು ಹೆಂಗೆ ಐಡಿಯಾ ಮಾಡಿಕೊಂಡೆ. ಅದೇ ಒಂದು ಜೋಕ್ ಮಾಡಿ ಕಳಿಸಿಲ್ಲ, ಅಭ್ಯಾಸ ಕಳಿಸಿದ ನಾವು. ನೀವು ಮೊಬೈಲ್ನಾಗ ನೋಡಂಗೆ, ಟಿ ವಿ ಒಳಗೆ ನೋಡಂಗೆ, ಟಿ ವಿ ವೆಬ್ಸೈಟ್ ನೋಡ್ಬೋದು, ಆಮೇಲೆ ಯೂಟ್ಯೂಬ್ದಾಗ ನೋಡ್ಬೋದು. ನೋಡಿ ನಾವು ಯಾಕೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ನೀವು ಇನ್ನೊಂದು ಹೇಳ್ತೀನಿ ನಿಮ್ಮ ವಿದ್ಯಾರ್ಥಿಗಳಿಗೆ, ನೀವು ಸ್ವಂತ ಪ್ರಯತ್ನ ಮಾಡಿ ಶಾಣ್ಯರಾಗ್ರಿ. ನಿಮಗೆ ಕಾಫಿ ಅನ್ನೋದು ಇರಬಾರ್ದು. ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ ಯಾರು ಕಾಫಿ ಮಾಡಲಾರ್ದ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವ್ರು ಮಾಡೋರು ಮಾಡಲಿ ಕಾಫಿ.
ಅವರಲ್ಲೇ ಮನೆಯಾಗೆ ಕೊಡ್ತಾರೆ ಅವರು. ನೀವು ಕಾಪಿ ಮಾಡಲಾರ್ದ ವಿದ್ಯಾರ್ಥಿಗಳು ಕ್ಯಾಂಪಸ್ ಸಿಲೆಕ್ಷನ್ ಆಗ್ತೀರಿ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಬರೆದಿಟ್ಟಂಗ ಅವ ಕಾಪಿ ಮಾಡ್ತಾನಂತ ನೀವು ಕಾಪಿ ಮಾಡಿದಿರಿ ಅಂದ್ರೆ ಅವ ಹೆಂಗೆ ಊರಾಗಿರ್ತಾನೆ, ನೀವು ಅವನಂಗೆ ಊರಾಗಿರ್ಬೇಕಾಗ್ತದೆ. ಕಾಫಿ ಮುಂದಿಟ್ಟರು ಮಾಡಬಾರ್ದು. ನಾವು ಕಲಿಯಾಗೂ ಇಲ್ಲ, ಮತ್ತು ನಮ್ಮ ಶಾಲೆ ಒಳಗೆ ಪೇರೆಂಟ್ಸೇ ಪೇಪರ್ ತೊಗೋತಿದ್ರು ದೂರ ಕೊಡಿಸಿ. ಅದು ನಾ ಹೇಳಂಗಿಲ್ಲ, ರಿಸಲ್ಟ್ ಎಷ್ಟೇ ಪಾಲಕರ ಬಾಯಿದೆ ಅಂತ ಹೇಳ್ತಾರೆ, ಅವ್ರನ್ನ ಕೇಳಿದ್ರು. ಈಗ ನೋಡಿ, ಈ ಲೆಕ್ಕಗಳನ್ನು ನಾವು ಏನು ಮಾಡಬೇಕು, ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್, ಟೆಲಿಗ್ರಾಮ್ ಕ್ಲಾಸ್. ಟೆಲಿಗ್ರಾಮ್ ಕ್ಲಾಸ್ ಯಾಕೆ ಮಾತ್ರ ನಾ ಇರಂಗಿಲ್ಲ, ನೀವು ಕೇಳಿದ್ರೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಜರ್ ನೀವು ಆನ್ಲೈನ್ದಾಗ ತೊಗೊಂಡ್ರಿ ಅಂದರೆ ನೀವು ಲೈವ್ದಾಗ ತೊಗೊಂಡ್ರೆ ನೀವು ದಿನಾಲು ನಾ ಇಲ್ಲಿ ವರ್ಕ್ ಮಾಡಿದ್ದು ನೀವು ಮನೆ ಹಾಕಿ ಅಭ್ಯಾಸ ಮಾಡ್ಬೋದು. ಎದರ ಬದರ ಮಾತು ಅದು ಖರ್ಚು ಭಾಳ ಬರ್ತವೆ. ಈಗ ನಾವು ಇದನ್ನು ಹೆಂಗೆ ಮಾಡಬೇಕು, ನಾ ಹೆಂಗೆ ನೀವು ಮಾಡಿರಿ, ನಾ ಮಾಡಿದ ಉತ್ತರ ನಿಮ್ಮದು ಬಂತಂದ್ರೆ ಎಷ್ಟು ಖುಷಿ ಆಗ್ತದೆ ಅದನ್ನು ವಿಚಾರ ಮಾಡ್ರಿ ನೀವು. ನಾ ಈಗ ಲೆಕ್ಕ ತಿಳಿಸೋ ಟೈಮ್ದಾಗ ಕುತೂಹಲದಿಂದ ಪೇರೆಂಟ್ಸ್ ನೋಡ್ತಿರ್ತಾರೆ, ಶಿಕ್ಷಕರು ನೋಡ್ತಿರ್ತಾರೆ, ಹುಡುಗ ಮಾಡ್ತಾನಿಲ್ಲೋ ನೋಡು. ನೀ ಹಿಂದಿನ ಗಣಿತ ತಿಳ್ಕೊಂಡಿದ್ರೆ ಈ ಗಣಿತ ನೀವು ಮಾಡೇ ಮಾಡ್ತಾರೆ. ನೋಡ್ರಿ, ನಾ ತಿಳಿಸ್ತದ್ದು ಲಕ್ಷ ಕೊಟ್ಟು ನೋಡ್ರಿ. 4.125 2ರ ಸ್ಥಾನ ಬೆಲೆ 2 ಇಲ್ಲಿ ಅದ. 2ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ನೋಡ್ರಿ, 2ರ ಮುಖ ಬೆಲೆ ಬರೋಬ್ಬರಿ ಒಂದೇ ಅದ. 2 ಅಂದ್ರೆ ಗಾಬರಿ ಆಗಬಾರ್ದು ನೀವು. 2ರ ಮುಖ ಬೆಲೆ ಅಂದ್ರೆ ಯಾವಾಗಲಾದ್ರೂ 2 ಗುಂಡ್ಲೆ 1 ನೆನ್ಪಿಟ್ಟುಕೋರಿ. 2 ಹಚ್ಕೊಂಡೇ ಬಿಡ್ರಿ ನೀವು, ಗುಣಾಕಾರ ಮಾಡ್ರಿ ಬೇಕಾದ್ರೆ ಬಿಡ್ರಿ. ಇದರ ಮುಖ ಬೆಲೆ 2, ಇದರ ಮುಖ ಬೆಲೆ 2. ಅವಾಗ 1ರಲ್ಲೇ ಗುಣಾಕಾರ ಮಾಡ್ರಿ ಅಂತ ಬರ್ತಿತ್ತು ಅವಾಗ. ಈಗೆಲ್ಲ ನೇಮಗಳು ಚೇಂಜ್ ಆಗ್ಯಾವ. ಯಾವ ಅಂಕಿ ಇರ್ತದ ಅದೇ ಮುಖ ಬೆಲೆ ಇಟ್ಕೊಂಡು ಬಿಡ್ರಿ. ಸ್ಥಾನ ಬೆಲೆ ಹೆಂಗದ ನೋಡ್ರಿ, 2ರ ಸ್ಥಾನ ಬೆಲೆ ಬರೋಬ್ಬರಿ 2ರ ಸ್ಥಾನ ಬೆಲೆ ಬರೋಬ್ಬರಿ 2 ಇಡ್ರಿ. ಎಷ್ಟು ಸ್ಥಾನದಾಗದ? 2 ಸ್ಥಾನದಾಗದ ಅಂದ್ರೆ 100 ಇಡ್ರಿ. ಇದನ್ನು 0.02 ಅದ. ಇಲ್ಲಿ ಎಷ್ಟದ ಸ್ಥಾನ? 2 ಅದ. 2 ಸ್ಥಾನ ಇದ್ದದೇ ಉತ್ತರ ಆಗ್ತದೆ ಇಲ್ಲಿ ನೋಡ್ರಿ. ಇಲ್ಲಿ ಸ್ಥಾನ ಎಷ್ಟದ ನೋಡ್ರಿ, ದಶಮಾಂಶದಾಗ ಬಿಂದುದ ಮುಂದೆ 2 ಸ್ಥಾನ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟದ ಉತ್ತರ ಯಾವ್ದದ ನೋಡ್ರಿ, ಮೇಲೆ ಇಲ್ಲಿ ಅದ ನೋಡ್ರಿ, ಅದೇ ಉತ್ತರ ಬರ್ತದೆ ನೋಡ್ರಿ. ಹೆಂಗೆ ಬರ್ತದ? 2 ಬಿಂದು ಸ್ಥಾನ ಎಷ್ಟದ? 2 ಸ್ಥಾನ ಅದ. 2 0 ಕೊಡ್ರಿ, -0.02. ಇದು ಥಿಯರಿ ಅಂತಾರೆ. ಈ ಥಿಯರಿ ಕಲಿಬೇಕು ನೀವು ಮೊದಲು. 10 2 ಆದ್ರೆ 8, ಕೆಲ ಬಂತು. 10 9 ಆದ್ರೆ 1, 2 1 ಆದ್ರೆ 1. ಆನ್ಸರ್ ಎಷ್ಟು ಬಂತು? 1.98. ಉತ್ತರ ಸಂಖ್ಯೆ ನೋಡ್ರಿ ಬಿ. ನಾ ಏನು ಹೇಳಿದ್ದ ಇಲ್ಲೇ ಗೊತ್ತಾಗ್ಬಿಡ್ತದೆ ನಿಮ್ಮ ಉತ್ತರ ಯಾವುದನ್ನು. ಅದು ಯಾವಾಗ ಇದನ್ನು ಯೂಸ್ ಮಾಡ್ಬೇಕಂತಂದ್ರೆ ಎಲ್ಲ ದಶಮಾಂಶಗಳನ್ನು ತೆಗೆದ್ರೆ 198 ಬರಬೇಕಲ್ಲ. ಹಂಗಿದ್ದಾಗ ಅಷ್ಟೇ ಇದನ್ನು ಫಾರ್ಮುಲಾ ಯೂಸ್ ಮಾಡಬೇಕು. ಸರ್ ಹೇಳ್ಯಾರ ಉತ್ತರ 2 ಸ್ಥಾನ ಬರ್ತದಂತ, ಯಾವ ಅಂಕಿ ಸಂಖ್ಯೆಗಳು ಚೇಂಜ್ ಇದು 2ಕ್ಕೆ ಇಟ್ಬಿಟ್ರೆ ಅದು ಲಗ ಹೊಡಿತಾರೆ. ಅದು ಆಗಬಾರ್ದು. ಏನು ದಶಮಾಂಶ ತೆಗೆದ್ರೆ ಎಲ್ಲ ದಶಮಾಂಶ ತೆಗೀರಿ. 198, ಇದು 198, ಇದು 198, ಇದು 100. ಉತ್ತರ ಯಾವ್ದಾಗ್ತದೆ ಅಂದ್ರೆ ಈ ಸ್ಥಾನ ಬೆಲೆ ಎಷ್ಟು ಸ್ಥಾನ ಆಗ್ತದೆ? 2 ಸ್ಥಾನ ಆಗ್ತದೆ. 2 ಸ್ಥಾನದ ಉತ್ತರ ಆಗ್ತದೆ. ಇಂಥ ಲೆಕ್ಕಗಳನ್ನು ನೆನ್ಪಿಟ್ಕೋಬೇಕು. ಬೇಕಾದ್ರೆ ಬಾಯಲೇನೆ ಮಿನಿಮಮ್ ನೀವು ಒಂದು 200 ಗಣಿತಗಳನ್ನು ಬಾಯ್ದಿಂದ ಹಾಕ್ಬಹುದು. 50 ಇರ್ತಾವ ಗಣಿತಗಳು. ನವೋದಯದಾಗ 20, ಸೈನಿಕ್ ಸ್ಕೂಲ್ನಾಗ 50 ಬಾಯ್ಲೇನೆ. ಆಮೇಲೆ ಎಲ್ಲ ಹುಡುಗರದ ರಿಸಲ್ಟ್ ಯಾಕೆ ಆಗಂಗಿಲ್ಲ ಅಂದ್ರೆ ಒಂದೇ ವಿಷಯಕ್ಕೆ ಒತ್ತು ಕೊಡಬಾರ್ದು. ಗಣಿತ ಒಂದೇ ನೋಡ್ಬಾರ್ದು, ಗದ್ಯ ಭಾಗ ನೋಡ್ಬೇಕು, ಆಮೇಲೆ ಜನರಲ್ ನಾಲೆಜ್ ನೋಡ್ಕೋಬೇಕು. ಅವು ಮಾಡ್ತಾನೆ ಮುಂದೆ. ಈಗ ನವೋದಯ ಭಾಳ ಒತ್ತಡ ಬಂದದ ನನಗೆ, ನವೋದಯ ಮಾಡ್ಲಿಕ್ಕೆ ಮುಂದೆ ಸೈನಿಕ್ ಸ್ಕೂಲು ಬರ್ತಾವೆ. ಫೀ ಜಾಸ್ತಿ ಆಗ್ಯದ, ನಮ್ಮ ನವೋದಯ ಮಾಡಿರಿ ಸರ್ ಅಂತಾರ. ನವೋದಯ ಮಾಡಿ ಹಾಕ್ತೀನಿ. ಇದು ಯೂಟ್ಯೂಬ್ದಾಗ ನೋಡ್ರಿ, ಸಾವಿತ್ರಿ ಜೋಶಿ ಅಂತ ತಿಳ್ಕೊಂಡು ಹೊಡೆದು ಬಿಡ್ರಿ ಯೂಟ್ಯೂಬ್ದಾಗ. ಅಲ್ಲಿ ನೀವು ನೋಡ್ರಿ, ಅದು ಫ್ರೀಯಾಗಿ ನೋಡ್ರಿ. ಅದು ಸಬ್ಸ್ಕ್ರೈಬ್ ಆಗೋದು ಅದು ಮಾಡಿರಿ. ಬರೀ ನೋಡಿ ಬಿಡಬೇಡ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ನಮಗೂ ಉಪಯೋಗ ಆಗ್ತದೆ. ಅದನ್ನು ಅಲ್ಲೂ ಒಂದು ಬಿಟ್ಟದ ನಿಮ್ಗೆ ಯೂಟ್ಯೂಬ್ದಾಗ. ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲರೂ ನೋಡ್ಕೊಳ್ಳಿ ಅಂತ ಬಿಟ್ಟದ ನೋಡ್ರಿ. ಚಂದಂಗೆ ಫೇರ್ದಾಗ ಬರ್ಕೊಡ್ರಿ.